ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ. ಆ್ಯಂಡ್ ನಾನು ಓಕೆ. ಆ್ಯಂಡ್ ಇವತ್ತು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಲಾಸ್ಟ್ ನೈಟ್ ಪ್ರಾಪರ್ ಸ್ಲೀಪ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಣ್ಣು ಉರಿತಿದೆ ಆ್ಯಂಡ್ ಫೇಸ್ ಸ್ವಲ್ಪ ಒಂಥರ ಅನಿಸ್ತಿದೆ. ಅಷ್ಟೊಂದು ಗ್ಲೋ ಇಲ್ಲ. ಆ್ಯಂಡ್ ನೌ ಡೇಸ್ ಯಾವುದೇ ರೀತಿಯಾದ ಬ್ಯೂಟಿ ಕೇರ್ ಏನೂ ಮಾಡ್ಕೊಳ್ಳಿಲ್ಲ ನಾನು. ಮಾಡಿನೇ ಸುಮಾರು 6 ತಿಂಗಳು 8 ತಿಂಗಳು ಆಗ್ಬಿಟ್ಟಿದೆ. ಆ್ಯಂಡ್ ಈವ್ನಿಂಗ್ ಪೀಸ್ಫುಲ್ ಆಗಿರುವಂಥ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲಿ ಅಂತ ನಾನು ತೋರಿಸ್ತೀನಿ. ನಾನು ಇವಾಗ ಹೇಳೋದಿಲ್ಲ, ನನ್ನ ಬ್ಲಾಗ್ ಫುಲ್ ನೋಡಿ. ಈವ್ನಿಂಗ್ ಅಂತೂ ತುಂಬಾ ಪೊಲೈಟ್ ಆಗಿರುತ್ತೆ. ತುಂಬಾ ಅಲ್ಲಿನ ಬಗ್ಗೆ ಎಲ್ಲ ನಾನು ತೋರಿಸ್ಕೊಳ್ತೀನಿ. ಆ್ಯಂಡ್ ಈ ಜಾಗಕ್ಕೆ ನಾನು 4 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಬಟ್ ಆವಾಗ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಿರಲಿಲ್ಲ. ಡ್ಯೂ ಟು ಸಮ್ ರೀಸನ್, ಏನೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಹೋಗ್ತಿದ್ದೀನಿ. ಸೊ ಅಲ್ಲಿ ತಿಳ್ಕೊಳ್ಳೋಣ. ಸ್ವಲ್ಪ ಈವ್ನಿಂಗ್ ಪೀಸ್ಫುಲ್ಲಾಗಿ ವಾಕ್ ಮಾಡಿಕೊಂಡು ಓಡಾಡಿಕೊಂಡು ಮೆಡಿಟೇಟ್ ಮಾಡಿಕೊಂಡು ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನಾ? ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ನಾನು ಆಲ್ರೆಡಿ ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ಇನ್ನೇನು ರೆಡಿ ಆಗೋಷ್ಟಿಲ್ಲ, ಜಸ್ಟ್ ಆಕ್ಸೆಸರೀಸ್ ಹಾಕ್ಕೊಳ್ಬೇಕಷ್ಟೇ. ಹಿಯರಿಂಗ್ಸ್ ಇದು ಹಾಕ್ಕೊಂಡು ಹೊರಡೋಣ. ಓಕೆ, ಇವತ್ತು ಹೊರಟಿರೋದು ಬೈಕಲ್ಲಿ. ಬಿಕಾಸ್ ಸಂಜೆ ಯಾವುದೇ ರೀತಿ ಮಳೆ ಇಲ್ಲ, ಏನಿಲ್ಲ. ಕನಕಪುರ ರೋಡಲ್ಲಿ ತುಂಬಾ ತಂಪಾಗಿರುತ್ತೆ. ಹಾಗಾಗಿ ಹೊರಡೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ವಿಲ್ ಗೋ, ಲೆಟ್ಸ್ ಗೋ. ನಾವು ಮನೆ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿತ್ತು. ಮ್ಯಾಪಲ್ಲಿ ನಮಗೆ 40 minutes ಅಂತ ತೋರಿಸ್ತಿತ್ತು. ಬಟ್ ಆದರೆ ನಾವು ಲೊಕೇಶನ್ ರೀಚ್ ಆಗೋಷ್ಟೊತ್ತಿಗೆ 6 o'clock ಆಗಿಬಿಟ್ಟಿತ್ತು. ಹೋಗ್ಬಿಟ್ಟು ಬರೋಣ ಬಾ. ತಿನ್ನಕ್ಕೆ ಹೊರಡಬೇಕು ಅಂತ ಇದ್ದೀನಿ. ಆಮೇಲೆ ಟ್ರೈ ಮಾಡೋಣ ಇದನ್ನು. ಓಕೆನಾ? ಈಗ ಒಳಗೆ ಹೋಗೋಣ, ಲೇಟ್ ಆಗ್ಬಿಟ್ಟಿದೆ. ನಾವು ಬಂದಿರೋದು ಕನಕಪುರ ರೋಡಲ್ಲಿರೋ ಆರ್ಟ್ ಆಫ್ ಲಿವಿಂಗ್ಗೆ. ಆ್ಯಂಡ್ ನಾನು ಹೇಳಿದಾಗೆ ನಾವು ರೀಚ್ ಆಗೋಷ್ಟರಲ್ಲಿ 6 o'clock ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಈವ್ನಿಂಗ್ ಪೀಸ್ಫುಲ್ಲಾಗಿರುತ್ತೆ, ಇಲ್ಲಿ ವಾಕ್ ಮಾಡೋಣ ಅಂತೇಳಿ ಬಂದ್ವಿ. ರೈಟ್ ಸೈಡಲ್ಲಿ ಪಾರ್ಕಿಂಗ್ ಇತ್ತು. ಬಂದ ತಕ್ಷಣ ಪಾರ್ಕ್ ಮಾಡಿಬಿಟ್ಟು ಡೈರೆಕ್ಟ್ ಒಳಗೆ ಬಂದು ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಈವ್ನಿಂಗ್ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಮೆಡಿಟೇಷನ್ ಸೆಂಟರ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಲೊಕೇಶನ್ ನೋಡ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ತುಂಬಾ ದೊಡ್ಡದಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅವರು ಆಟ ಆಡೋದಕ್ಕೆ ಮತ್ತು ಪೀಸ್ಫುಲ್ಲಾಗಿ ಕೂತ್ಕೊಳ್ಳೋದಕ್ಕೆ. ನಾನು ಬಂದ ತಕ್ಷಣ ಒಂದು 2 minutes ಕೂತ್ಕೊಂಡು ಅದಾದಮೇಲೆ ಸ್ವಲ್ಪ ವಾಕ್ ಮಾಡಿ ಆ್ಯಂಡ್ ನನಗೆ ಬೇಕಾಗಿರೋ ರೀತಿಯಲ್ಲಿ ಫೋಟೋಶೂಟು ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೋಡಿ ಕತ್ಲೆ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಅಲ್ಲಿ ನೀರಿಗೂ ಲೈಟ್ಸ್ಗೂ ಎಲ್ಲ ಎಷ್ಟು ಚೆನ್ನಾಗಿದೆ. ನನಗೆ ನಾನು ಸೆಲ್ಫ್ ಟೈಮ್ ಕೊಟ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು. ಅಲ್ಲಿ ವಾಕ್ ಮಾಡಿದಾದಮೇಲೆ ಒಂದು 100 meter ಮುಂದಕ್ಕೇ ನಮಗೆ ಮೆಡಿಟೇಷನ್ ಸೆಂಟರ್ ಇತ್ತು, ಕಾಣಿಸ್ತಿತ್ತು. ಅದು ವಾಕಬಲ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ನಾವು ಹೋಗೋ ಟೈಮ್ಗೆ ಮತ್ತು ಮೆಡಿಟೇಷನ್ ಟೈಮ್ಗೆ ಮ್ಯಾಚ್ ಆಯಿತು. ಬಿಕಾಸ್ ನಮ್ಗೆ ಯಾವುದೇ ರೀತಿ ಸ್ಕೆಡ್ಯೂಲ್ ಗೊತ್ತಿರಲಿಲ್ಲ ಎಷ್ಟೊತ್ತಿಗೆ ಮೆಡಿಟೇಷನ್ ಇರುತ್ತೆ ಅಂತ. ನೀವೇ ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಕಾಣ್ತಿದೆ ಮೆಡಿಟೇಷನ್ ಸೆಂಟರು. ನನಗಂತೂ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿತ್ತು. ಅಲ್ಲಿ ಸ್ಲೋ ಆಗಿ ವಾಕ್ ಮಾಡ್ಕೊಂಡು ಹೋಗ್ತಾನೆ ಮನಸ್ಸಿಗೆ ತುಂಬ ಹಿತವಾಗಿ ಅನ್ನಿಸ್ತಾ ಇತ್ತು ನನಗೆ.
check, check, check. Check. Maybe muffled a bit. Mid. ಪೀಸ್ಫುಲ್ ಆಗಿದೆ ಒಳಗಡೆ ಹೋಗಿ ಬಂದ್ಮೇಲೆ. ಹೆಂಗನ್ಸ್ತಿದೆ? ಮನಸ್ಸು ಹಗುರ ಅನಿಸ್ತಿದ್ಯಾ? ಒಂಥರ ರಿಲ್ಯಾಕ್ಸ್ ಆಗಿದೆ. ಒಳಗೋಗೋಷ್ಟೊತ್ತಿಗೆ ಒಂಥರ ಮನಸ್ಸಲ್ಲೆಲ್ಲ ಒಂಥರ ಪೀಸ್ಫುಲ್ ಅಂತ. ಎಷ್ಟೊತ್ತು ಮೆಡಿಟೇಟ್ ಮಾಡಿದ್ರಿ? ಅದು ಒಂದು ಸೆಷನ್ ತುಂಬ ಲಾಂಗ್ ಇದೆ. ನಾವು ಸ್ವಲ್ಪ ಅಷ್ಟೇ ಅಟೆಂಡ್ ಮಾಡಿದ್ರು. 15 to 20 minutes ಅನ್ಸುತ್ತೆ. ಒಳಗಡೆ ಮೆಡಿಟೇಟ್ ಮಾಡಿದಾದಮೇಲೆ ಭಜನೆ ಇತ್ತು. ಸೊ ಭಜನೆ ಅದು ತುಂಬ ಟೈಮ್ ಹಿಡಿಯುತ್ತೆ, ನಮಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಮೆಡಿಟೇಷನ್ ಆದಮೇಲೆ ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಬಂದಾದಮೇಲೆ ನೋಡ್ಬೋದು ತುಂಬಾ ಶಾಪ್ಸ್ ಇದೆ, ಡಿವೈನ್ ರಿಲೇಟೆಡು ಮತ್ತು ಏನಾದರೂ ಆರ್ಗ್ಯಾನಿಕ್ಕಾಗಿ ತೊಗೊಳ್ಬೇಕು ಅಂತಂದರೆ ಅದೆಲ್ಲನೂ ಅವೈಲಬಲ್ ಇತ್ತು. ನೀವು ನೋಡ್ಬೋದು ಮಾಧುರ್ಯ ಅಂತೆ ಮತ್ತು ನಿಧಿ ಅಂತೇಳಿ ತುಂಬಾ ಶಾಪ್ಸ್ ಇದೆ ಒಳಗಡೆ. ಬಟ್ ನಾನು ಯಾವುದೂ ಶಾಪಿಂಗ್ ಮಾಡಲಿಲ್ಲ. ಶಾಪಿಂಗ್ ಮಾಡು ಅಂದರು, ಬಟ್ ಸ್ಟಿಲ್ ನನಗೆ ಏನೂ ಬೇಡ ಅನ್ನಿಸ್ತು. ಏನಾದರೂ ತಿನ್ನೋದ್ರ ಮೇಲೇ ನನಗೆ ಗಮನ ಇತ್ತು. ಬಟ್ ಸ್ಟಿಲ್ ಅಲ್ಲಿ ತೊಗೊಳೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕೆ ಅಂದರೆ ನಾವು ರೆಗ್ಯುಲರಾಗಿ ಯಾವುದೇ ರೀತಿಯಾದ ಆಯುರ್ವೇದಿಕ್ ರಿಲೇಟೆಡ್ ಅಥವಾ ಆರ್ಗ್ಯಾನಿಕ್ ಐಟಮ್ಸು ಕನ್ಸ್ಯೂಮ್ ಮಾಡ್ತಿರಲ್ಲ. ಸೊ ಹಾಗಾಗಿ ಸಡನ್ನಾಗಿ ಏನಾದರೂ ತೊಗೊಂಡ್ರೆ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೇನೋ ಅಂತ. ಬಟ್ ಸ್ಟಿಲ್ ನಾನು ಆಲ್ಟರ್ನೇಟಿವ್ ಡೇಸಲ್ಲಿ ಸೂಪರ್ ಮಿಂಟ್ ಟೀ ಎಲ್ಲ ಕುಡಿತೀನಿ. ಆದರೂ ಇಲ್ಲಿ ಬಂದಾಗ ಟ್ರೈ ಮಾಡೋಣ ಅಂತ ಒಂದು ಕಡೆ ಅನ್ನಿಸ್ತಿತ್ತು, ಇನ್ನೊಂದು ಕಡೆ ಬೇಡ ಅಂತಲೂ ಒಂದು ಕಡೆ ಅನ್ನಿಸ್ತಿತ್ತು. ಹಾಗಾಗಿ ಜಸ್ಟ್ ಏನಿದ್ರು ವಿಂಡೋ ಶಾಪಿಂಗ್ ಆಯಿತು ನಂದು. ಎಲ್ಲ ಸುಮ್ಮನೆ ಹೊರಗೆ ನೋಡ್ಕೊಂಡು ಹೋಗೋದು. ಆ್ಯಂಡ್ ನಾನಿಲ್ಲಿ ಯಾರಿಗೇ ಆಗಲಿ ಸಜೆಸ್ಟ್ ಮಾಡೋದಾದರೆ ಡೇಯಲ್ಲಿ ಬರೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ವೈ ಬಿಕಾಸ್ ತುಂಬಾ ಏನೋ ಶಾಪ್ಸ್ ಇದೆ, ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ನಾನು ಈವ್ನಿಂಗ್ ಬಂದಿರೋದ್ರಿಂದ ಮೆಡಿಟೇಷನ್ ಮೇಲೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿದೆ, ಮತ್ತು ವಾಕಿಂಗು ಸ್ವಲ್ಪ ಪೀಸ್ಫುಲ್ಲಾಗಿರೋದನ್ನ ನಾನು ಪ್ರಿಯಾರಿಟಿ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಒಳಗಡೆ ಇನ್ನೂ ಹೆಡ್ ಮಸಾಜ್ ಎಲ್ಲ ಇದೆ, ತುಂಬ ಇದೆ. ಮತ್ತು ಇಲ್ಲಿ ಪ್ರಸಾದ ಸಹ ಇರುತ್ತೆ, ಅದಕ್ಕೂ ಟೈಮಿಂಗ್ಸ್ ಇರುತ್ತೆ. ನಾವು ಆರ್ಟ್ ಆಫ್ ಲಿವಿಂಗ್ ಎಂಟರ್ ಆಗುವಾಗ ಸ್ಟಾರ್ಟಿಂಗಲ್ಲೇ ಹಾಕಿದರು, ಈ ಟೈಮಿಂದ ಈ ಟೈಮ್ಗೆ ಇರುತ್ತೆ ಪ್ರಸಾದ ಅಂಥೇಳಿ. ಇದಿಷ್ಟು ಇವತ್ತು ನಾವು ಆರ್ಟ್ ಆಫ್ ಲಿವಿಂಗ್ ಬಂದಿದ್ದಾಗಿತ್ತು. ಬಂದ ತಕ್ಷಣ ಸ್ವಲ್ಪ ಹೊರಗಡೆನೇ ವಾಕ್ ಎಲ್ಲ ಮಾಡಿದ್ವಿ, ತುಂಬ ಪೀಸ್ಫುಲ್ಲಾಗಿತ್ತು. ಆಮೇಲೆ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗಿದ್ದೆ ಮೆಡಿಟೇಷನ್ ಸೆಂಟರ್ಗೆ. ಕರೆಕ್ಟಾಗಿ ನಾವು ಹೋಗೋ ಟೈಮ್ಗೆ ಮೆಡಿಟೇಷನ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಒಂದು 15 minutes ನಾವು ಮೆಡಿಟೇಟ್ ಮಾಡಿದ್ವಿ. ಅದಾದಮೇಲೆ ಭಜನೆ ಇತ್ತು. ಸೊ ಸಾಕು ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲ ಬಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಏನಾದರೂ ಆರ್ಗ್ಯಾನಿಕ್ಕಾಗಿ ಕುಡಿಯೋಣ ಅಂತಲೂ ಅನ್ನಿಸ್ತು. ಆದರೆ ಟ್ರೈ ಮಾಡೋಕ್ಕೆ ಸ್ವಲ್ಪ ಹಂಗೇನೇ ಇತ್ತು. ಯಾಕೆ ಅಂದರೆ ನಾವೆಲ್ಲ ಸ್ವಲ್ಪ ಜಂಕು ಅದೆಲ್ಲ ಸೇವನೆ ಮಾಡಿ ಸಡನ್ನಾಗಿ ನಾವು ಆರ್ಗ್ಯಾನಿಕ್ ಹೋಗ್ತೀವಿ ಅಂತಂದರೆ ಬಾಡಿಯಲ್ಲಿ ಕೆಲವೊಂದೊಂದು ಚೇಂಜಸ್ ಆಗುತ್ತೆ. ಬಟ್ ಸ್ಟಿಲ್ ಅಲ್ಲಿ ನೋಡಿದಾಗೆ ಅಶ್ವಗಂಧ, ಶತಾವರಿ ಇವೆಲ್ಲ
ವಿಮೆನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋರಿಗೆ ವಿಮೆನ್ಗೆ ತುಂಬಾ ಹೆಲ್ದಿ ಅವೆಲ್ಲ. ದಿನನಿತ್ಯ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಡನ್ನಾಗಿ ಒಂದಿನ ಕುಡಿಯೋದಕ್ಕೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅದು. ಹಾಗಾಗಿ ಬೇಡ ಅಂತ ಹೊರಟಿದ್ದೀವಿ. ಇದಿಷ್ಟು ಆರ್ಟ್ ಆಫ್ ಲಿವಿಂಗ್ ಬಂದಿದ್ದ ಒಂದು ಎಕ್ಸ್ಪೀರಿಯನ್ಸ್. ನನಗಂತೂ ಒಂಥರ ತುಂಬಾ ಪೀಸ್ಫುಲ್ಲಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಸೊ ನಾನು ನಿಮಗೂ ಹೇಳ್ತೀನಿ, ಒಂದು ಸರಿ ಬನ್ನಿ. ನೀವು ಒಂದು ಸರಿ ಬಂದರೆ ಪದೇ ಪದೇ ಬರ್ತಾನೆ ಇರ್ತೀರಾ, ಅಷ್ಟು ಪೀಸ್ಫುಲ್ ಆಗಿದೆ. ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಆಗುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.